ಹೈ ವ್ಯೂವರ್ಸ್, ವೆರಿ ಗುಡ್ ಆಫ್ಟರ್ನೂನ್. ಸೊ ಇವತ್ತು ನಾನು ಯಶಸ್ವಿ ಜೀವನದ ಫಾರ್ಮುಲಾದ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ರೀಸೆಂಟಿಗೆ ನಮ್ಮ ಗಿರಿ ಸರ್ ಕಡೆಯಿಂದ ಡಾಕ್ಟರ್ ಗಿರಿ ಸರ್ ಕಡೆಯಿಂದ ಒಂದು ಫಾರ್ಮುಲಾ ರಿಲೀಸ್ ಆಗಿತ್ತು ಯಶಸ್ವಿ ಜೀವನದ ಬಗ್ಗೆ. ಏನಪ್ಪ ಅಂತ ಹೇಳ್ತೀರಾ, ವಿದ್ಯೆ ಪ್ಲೇಸ್ ಬುದ್ಧಿ ಪ್ಲೇಸ್ ಅನುಭವ ಈಸ್ ಈಕ್ವಲ್ ಟು ಯಶಸ್ವಿನ ಜೀವನ ಅಂತ ಹೇಳ್ಬಿಟ್ಟು. ಸೊ ಕಾಮನ್ ಆಗಿ ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಯಾರು ವಿದ್ಯೆ ಕಲಿಲ್ಲ, ಆದರೆ ತನ್ನ ಸೊಸೈಟಿಲಿ ನೋಡಿಕೊಂಡು ಒಬ್ಬ ಒಂದು ಇನ್ಸ್ಪಿರೇಷನ್ ಮೂಲಕ ತನ್ನ ಕಷ್ಟಪಟ್ಟಾದರೂ ಒಬ್ಬ ವ್ಯಕ್ತಿ ವಿದ್ಯೆ ಕಲಿತಾನೆ. ತನ್ನ ಒಂದು ಟ್ಯಾಲೆಂಟಿಗೆ ತಕ್ಕಂಥ ವಿದ್ಯೆನಾದರೂ ಕಲಿತಾನೆ. ನೆಕ್ಸ್ಟ್ ಬಂದು ಯಾವುದು, ಸೊ ನಾಲೆಡ್ಜ್ ಅಂತ ಹೇಳ್ತೀನಿ. ನಾಲೆಡ್ಜ್ ಅದು ಕಾಮನ್ ಆಗಿ ಮನುಷ್ಯ ಬೆಳೀತಾ ಸೊಸೈಟಿಯಲ್ಲಿ ಏನು ಮಾತಾಡಬೇಕು, ಎತ್ತು ಮಾತಾಡಬೇಕು ಅಂತ ಒಂದು ಕಾಮನ್ ಸೆನ್ಸ್ ಅನ್ನೋದು ಒಬ್ಬ ಆಟೋಮೆಟಿಕಲಿ ಸೊಸೈಟಿಯಲ್ಲಿ ಮಿಂಗಲ್ ಆಗ್ತಾ ಒಬ್ಬ ವ್ಯಕ್ತಿಗೆ ಏನು ಬರುತ್ತೆ, ಬುದ್ಧಿ ಅನ್ನೋದು ಕಲ್ತ್ಕೊಳ್ತಾರೆ. ನೆಕ್ಸ್ಟ್ ಅನುಭವ ಅಂತ ಹೇಳ್ತೀವಿ. ಅನುಭವ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನು ಒಂದು ಫೀಲ್ಡ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ಒಂದು ಫೀಲ್ಡ್ ಬಗ್ಗೆನೇ ಫೋಕಸ್ ಮಾಡಿ ಏನು ಮಾಡಿರ್ತಾನಲ್ಲ, ಅದ್ರಲ್ಲಿ ಸಿಕ್ಕಂಥ ಅನುಭವ ಈಸ್ ಈಕ್ವಲ್ ಟು ಯಶಸ್ವಿ ಜೀವನ. ಸೊ ನನ್ನ ಬಗ್ಗೆನೇ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಎಕ್ಸಾಂಪಲ್, ನನ್ನ ಲೈಫ್ ಈಗ ಯಶಸ್ವಿ ಜೀವನದಲ್ಲಿ ನಾನು ಇದೀನಿ ಅಂತ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಆಸ್ ಎ ಸ್ಟೂಡೆಂಟಿಗೆ ನನ್ನ ಪ್ರೈಮರಿ ಸ್ಕೂಲ್, ಹೈ ಸ್ಕೂಲ್ ಆ್ಯಂಡ್ ದ ಕಾಲೇಜ್ ಐ ವಾಸ್ ಟಾಪರ್ ಅಟ್ ಆಲ್. ಎಜುಕೇಷನ್ ಬೇಕು ನಂಗೆ, ಒಬ್ಬ ವಿದ್ಯಾರ್ಥಿ ಲೈಫಲ್ಲಿ ಅನ್ಸ್ಬೇಕು, ಅದನ್ನು ಕಷ್ಟಪಟ್ಟು ಅದನ್ನು ಇಷ್ಟಪಟ್ಟು ತುಂಬ ಕಲ್ತ್ಕೊಂಡೆ. ಸ್ಟೂಡೆಂಟ್ ಲೈಫಲ್ಲಿ ನಾವು ಎಜುಕೇಷನ್ ಸಿಕ್ತು, ನನಗೆ ವಿದ್ಯೆನ ಸಿಕ್ತು. ಬುದ್ಧಿ ಹೆಂಗೆ ಬಂತು, ಸೊ ಆಟೋಮೆಟಿಕ್ಲಿ ಸೊಸೈಟಿಯಲ್ಲಿ ಮಿಂಗಲ್ ಆಗ್ತಾ ಒಂದು ಕಾಮನ್ ಸೆನ್ಸ್ ಬೆಳೆಯುತ್ತೆ. ಒಬ್ಬ ವ್ಯಕ್ತಿಗೆ ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ಯಾರ ಹತ್ರ ಎಷ್ಟು ಮಾತಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಅನ್ನೋದು ಆ ಒಂದು ಆಟೋಮೆಟಿಕ್ಲಿ ಸೊಸೈಟಿಯಿಂದ ನಮ್ಗೇನು ಬರುತ್ತೆ, ಬುದ್ಧಿನದು ಬಂದೇ ಬರುತ್ತೆ. ನೆಕ್ಸ್ಟ್ ಅನುಭವ. ನನ್ನ ಲೈಫಲ್ಲಿ ನಾನು ಒಂದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದೆ ನೀಟಾಗಿ. ನಾನು 18 ವರ್ಷ ನಂತರ, ನಾನು 18 ಏಜ್ನ ನಂತರ ನಾನು ಒಂದು ಇಂಗ್ಲೀಷ್ನ ಕಲಿತು ಅದರಲ್ಲೇ ನಾನೇನು ಮಾಡಿದೆ, ಎಕ್ಸ್ಪರ್ಟ್ ಆಗೋದಕ್ಕೆ ಟ್ರೈ ಮಾಡಿದೆ. ಎಕ್ಸ್ಪರ್ಟ್ ಆದೇ ಕೂಡ ನಾನು ಇಂಗ್ಲೀಷ್ನ ಕಲಿತು, ಸೊ ಟ್ರೈನಿಂಗನ್ನು ಮಾಡಿಕೊಂಡು ಎಕ್ಸ್ಪರ್ಟ್ ಟೀಚರ್ ಆಗಿ ಅದರಲ್ಲೇ ಕಾನ್ಸಂಟ್ರೇಷನ್ ಮಾಡಿ ಎಕ್ಸ್ಪರ್ಟ್ ಟೀಚರ್ ಆಗಿ 5,000 ಜನಕ್ಕೆ ನಾನು ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಯಿತು. ಸೊ ಇಸಿಕಲ್ಟ್ ನೌ ಐ ಆಮ್ ಇನ್ ದ ಸಕ್ಸಸ್ಫುಲ್ ಲೈಫ್. ಎಕ್ಸಾಂಪಲ್ ನಾನೇ ಅಂತ ಹೇಳ್ತೀನಿ. ಈಗ ನನ್ನ ಒಂದು ಎಜುಕೇಷನ್ ಲೈಫಲ್ಲಿ ಏನು ಸಿಗಬೇಕು, ಸಿಕ್ಕಿದೆ. ಬುದ್ಧಿ ಅನ್ನೋದು ಸೊಸೈಟಿ ಕೊಟ್ಟು ನನಗೆ, ನಾನು ಏನು ಒಂದು ಸೆಕ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಏನು ತೊಗೊಳಲ್ಲ, ಅನುಭವ ಇಸಿಕಲ್ಟ್ ನನಗೆ ಸಿಕ್ಕಿರ್ತಕ್ಕಂಥ ಯಶಸ್ವಿ ಜೀವನ ಇದು. ಸೊ ನನ್ನ ವಿಡಿಯೋ ನಿಮಗೆ ಮೋಸ್ಟ್ಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದು ನನ್ನ ಯಶಸ್ವಿ ಜೀವನದ ಒಂದು ಗುಟ್ಟು. ಬಿಕಾಸ್ ನಾನು ಬೇರೆ ಕಡೆಯಲ್ಲೂ ಕಾನ್ಸಂಟ್ರೇಷನ್ ಮಾಡಿದರೆ ನನಗೆ ಈ ಒಂದು ಅನುಭವ ಸಿಗ್ತೈತಲ್ಲ ಗೊತ್ತಿಲ್ಲ, ಬಟ್ ಒಂದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನಾನು ಒಂದು ಫೀಲ್ಡಲ್ಲಿ ಅಚೀವ್ ಮಾಡಿದ್ದಕ್ಕೆ ನನಗೀಗ ಯಶಸ್ವಿ ಲೈಫು. ಅಕಸ್ಮಾತ್ ನನ್ನ ಕೈಲಿ ಒಂದು ಟ್ಯೂಷನ್ ಮಾಡಿಕೊಂಡು ಕೂಡ ನನ್ನ ಮಗಳನ್ನ ನಾನು ಸಂಸಾರ ಲೀಡ್ ಮಾಡೋ ಅಷ್ಟು ನನಗೆ ಯಶಸ್ವಿ ಜೀವನದ ಕಡೆ ಕೊಟ್ಟಿದ್ದೆ ಯಾವುದು, ನನ್ನ ವಿದ್ಯೆ ಬುದ್ಧಿ ಪ್ಲಸ್ ಅನುಭವ ಈಸ್ ಈಕ್ವಲ್ ಟು ನನ್ನ ಯಶಸ್ವಿ ಜೀವನ. ದಿಸ್ ಈಸ್ ವಾಟ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಒಂದು ಸೀಕ್ರೆಟ್, ನನ್ನ ಒಂದು ಸಕ್ಸಸ್ನ ಸೀಕ್ರೆಟ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.